ಕಳೆದ ಸೆಷನ್ನಲ್ಲಿ ನಾವು ಭಾರತದಲ್ಲಿ ಬಡತನ ಅಂದ್ರೆ ಏನು, ಬಡತನದ ರೇಖೆ ಅಂದ್ರೇನು, ಬಡತನದ ರೇಖೆಯನ್ನು ಪುನರ್ ವ್ಯಾಖ್ಯಾನಿಸ್ತಕ್ಕಂಥ ಒಂದು ವಿಧಾನ ಹೇಗೆ ಅನ್ನುವಂಥದ್ದನ್ನು ನಾವು ತಿಳ್ಕೊಂಡ್ವಿ. ಹಾಗಾದರೆ ಈ ಸೆಷನ್ನಲ್ಲಿ ಭಾರತದಲ್ಲಿ ಬಡತನಕ್ಕೆ ಕಾರಣಗಳು ಏನು ಅನ್ನುವಂಥದ್ದನ್ನು ಚರ್ಚೆ ಮಾಡೋಣ. ಈ ಭಾರತದಲ್ಲಿ ಬಡತನಕ್ಕೆ ಕಾರಣಗಳನ್ನು ಹಲವಾರು ಪಾಯಿಂಟ್ಗಳನ್ನು ಅಥವಾ ಪಟ್ಟಿಗಳನ್ನು ನಾವು ಮಾಡ್ತಾ ಹೋಗ್ಬೋದು. ಈ ಪಾಯಿಂಟ್ಗಳನ್ನು ಅಥವಾ ಪಟ್ಟಿಯನ್ನು ನಾವು ಒನ್ ಬೈ ಒನ್ ಚರ್ಚೆ ಮಾಡ್ತಾ ಹೋಗೋಣ. ಮೊದಲನೇದಾಗಿ ಭಾರತದಲ್ಲಿ ಬಡತನಕ್ಕೆ ಕಾರಣ ಏನು ಅನ್ನುವಂಥದ್ದನ್ನು ನಾವು ನೋಡ್ತಾ ಹೋಗೋಣ. ಮೊದಲನೇ ಕಾರಣ ಪಾಪ್ಯುಲೇಷನ್ ಎಕ್ಸ್ಪ್ಲೋಷನ್. India's population has steadily increased through the years. During the past 45 years, it has risen at a rate of 2.2 per year, which means an average about 17 million people are added to the country's population each year. This also increases the demand for consumption goods ಟ್ರಮೆಂಡಸ್ಲಿ. ಅಂದರೆ ಭಾರತದಲ್ಲಿ ಬಡತನ ಯಾಕೆ ಜಾಸ್ತಿ ಆಗ್ತಾ ಇದೆ ಅಂದರೆ ಅದಕ್ಕೆ ಕಾರಣ ಜನಸಂಖ್ಯಾ ಸ್ಫೋಟ ಅಥವಾ ಜನಸಂಖ್ಯೆ ಹೆಚ್ಚಳ. ಪ್ರತಿ ಈ ವರ್ಷವೂ ಕೂಡ ನಮ್ಮ ದೇಶದಲ್ಲಿ 2.2% ದರದಲ್ಲಿ ಜನಸಂಖ್ಯೆ ಅನ್ನುವಂಥದ್ದು ಇನ್ಕ್ರೀಸ್ ಆಗ್ತಾ ಇದೆ. ಟೋಟಲಿ ಒಂದು ವರ್ಷಕ್ಕೆ ಸುಮಾರು 17 ಮಿಲಿಯನ್ ಅಂದರೆ 17 ದಶಲಕ್ಷದಷ್ಟು ಜನಸಂಖ್ಯೆ ಹೆಚ್ಚಳ ಆಗ್ತಾ ಇದೆ. ಈ ಒಂದು ಕಾರಣದಿಂದಾಗಿ ಬೆಳೀತಕ್ಕಂಥ ಜನಸಂಖ್ಯೆಗೆ ಅವರ ಅಗತ್ಯತೆಗಳನ್ನು ಪೂರೈಸ್ತಕ್ಕಂಥದ್ದು ಒಂದು ದೊಡ್ಡ ಸವಾಲಿನ ಪ್ರಶ್ನೆಯಾಗಿದೆ ಅನ್ನುವಂಥದ್ದು ಮೊದಲನೇ ಒಂದು ರೀಸನ್. ಇನ್ನು ಎರಡನೇದಾಗಿ ಲೋ ಅಗ್ರಿಕಲ್ಚರ್ ಪ್ರಾಡಕ್ಟಿವಿಟಿ. ಎ ಮೇಜರ್ ರೀಸನ್ ಫಾರ್ ಪಾವರ್ಟಿ ಈಸ್ ದ ಲೋ ಪ್ರಾಡಕ್ಟಿವಿಟಿ ಇನ್ ದ ಅಗ್ರಿಕಲ್ಚರ್ ಸೆಕ್ಟರ್. ದ ರೀಸನ್ ಫಾರ್ ಲೋ ಪ್ರಾಡಕ್ಟಿವಿಟಿ ಈಸ್ manifold. Chiefly, it is because of fragmented and subdivided land holdings, lack of capital, illiteracy about new technologies in farming, the use of traditional methods of cultivation, wastage during storage, etc. ಎರಡನೇ ಒಂದು ರೀಸನ್ ಏನು ಭಾರತದಲ್ಲಿ ಬಡತನಕ್ಕೆ ಕಾರಣ ಅಂದರೆ ಅಗ್ರಿಕಲ್ಚರ್ ಪ್ರಾಡಕ್ಟಿವಿಟಿ ಅಂದರೆ ಕಡಿಮೆ ಕೃಷಿಯ ಉತ್ಪಾದಕತೆ. ಈ ಕಡಿಮೆ ಕೃಷಿಯ ಉತ್ಪಾದಕತೆಯಿಂದಾಗಿ ಅವರ ಏನು ಬೆಳೀತಕ್ಕಂಥ ಜನಸಂಖ್ಯೆಗೆ ಅನುಗುಣವಾಗಿ ಆಹಾರದ ಉತ್ಪಾದನೆ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಆ ಕಾರಣಕ್ಕಾಗಿ ಈ ದೇಶದಲ್ಲಿ ಬಡತನ ಅನ್ನುವಂಥದ್ದು ಹೆಚ್ಚಳ ಆಗ್ತಾ ಇದೆ. ಥರ್ಡ್ ಒನ್, ಇನ್ಎಫಿಷಿಯಂಟ್ ರಿಸೋರ್ಸಸ್ ಯುಟಿಲೈಜೇಷನ್. there is underdevelopment and disguised unemployment in the country, particularly in the farming sector. This has resulted in low agriculture output and also led to a dip in the standard of living. ಮೂರನೇದಾಗಿ ಈ ಒಂದು ನೈಸರ್ಗಿಕ ಸಂಪನ್ಮೂಲಗಳನ್ನು ಸರಿಯಾದ ರೀತಿಯಲ್ಲಿ ಬಳಸಿಕೊಳ್ಳದೆ ಇಲ್ಲದೆ ಇರತಕ್ಕಂಥ ಒಂದು ರೀಸನ್ನಿಂದಾಗಿ ಈ ದೇಶದಲ್ಲಿ ಬಡತನ ಅನ್ನುವಂಥದ್ದು ಜಾಸ್ತಿ ಆಗ್ತಾ ಇದೆ. ಇದು ನಾಲ್ಕನೇದಾಗಿ ಲೋ ರೇಟ್ ಆಫ್ ಎಕನಾಮಿಕ್ ಡೆವಲಪ್ಮೆಂಟ್ ಅಂದರೆ ಅಭಿವೃದ್ಧಿಯ ಮಟ್ಟ ಅನ್ನುವಂಥದ್ದು ಕಡಿಮೆ ಇರ್ತಕ್ಕಂಥದ್ದು. ಎಕನಾಮಿಕ್ ಡೆವಲಪ್ಮೆಂಟ್ ಹ್ಯಾಸ್ ಬೀನ್ low in India, especially in the first 40 years of independence before the LPG reforms in 1997. ಅಂದರೆ ಭಾರತದಲ್ಲಿ 1991ರಲ್ಲಿ LPG ರಿಫಾರ್ಮ್ಸ್ ಆಗೋದಕ್ಕಿಂತ ಮುಂಚೆ ಈ ದೇಶದ ಅಭಿವೃದ್ಧಿಯ ದರ ಅನ್ನುವಂಥದ್ದೇನಿದೆ ದ ಲೋ ರೇಟ್ ಆಫ್ ಎಕನಾಮಿಕ್ ಡೆವಲಪ್ಮೆಂಟ್ ಇದು ಸಾಕಷ್ಟು ಪ್ರಮಾಣದಲ್ಲಿ ಅಭಿವೃದ್ಧಿ ಆಗ್ತಾ ಇರಲಿಲ್ಲ. ಯಾವಾಗ 1991 ನ್ಯೂ ಎಕನಾಮಿಕ್ ಪಾಲಿಸಿ ಆರ್ LPG ಇಂಪ್ಲಿಮೆಂಟ್ ಮಾಡಿವಿ ಆವಾಗಿನಿಂದ ನಮ್ಮ ದೇಶದ ಅಭಿವೃದ್ಧಿಯ ಮಟ್ಟ ಅಥವಾ ಅಭಿವೃದ್ಧಿ ದರ ಅನ್ನುವಂಥದ್ದು ಹೆಚ್ಚಾಗ್ತಾ ಇದೆ. ಸೊ ಈ ದೇಶದಲ್ಲಿ ಲೋ ರೇಟ್ ಆಫ್ ಎಕನಾಮಿಕ್ ಡೆವಲಪ್ಮೆಂಟ್ ಇರೋದ್ರಿಂದಾಗಿ ದಿಸ್ ಈಸ್ ಆಲ್ಸೋ ಒನ್ ಆಫ್ ದ ರೀಸನ್ ಫಾರ್ ದಿ ಪಾವರ್ಟಿ ಇನ್ ಅವರ್ ಕಂಟ್ರಿ. ಇನ್ನು ಫಿಫ್ತ್ ಒನ್, ಪ್ರೈಸ್ ರೈಸ್, ಬೆಲೆ ಏರಿಕೆ. ಪ್ರೈಸ್ ರೈಸ್ ಹ್ಯಾಸ್ ಬೀನ್ ಸ್ಟಡಿ ಇನ್ ದ ಕಂಟ್ರಿ ಆ್ಯಂಡ್ ದಿಸ್ had added to the burden the poor carry. Although a few people have benefited from this, the lower income groups have suffered because of it and are not even able to satisfy their basic minimum wants. ಈ ದೇಶದಲ್ಲಿ ಈ ಬೆಲೆ ಏರಿಕೆ ಅನ್ನುವಂಥದ್ದು ದಿನನಿತ್ಯನೂ ಏರಿಕೆ ಆಗ್ತಾ ಇದ್ದರೆ ಸಾಮಾನ್ಯ ಜನರಿಗೆ, ಮಧ್ಯಮ ವರ್ಗದ ಜನರ ಜೀವನ ನಿರ್ವಹಣೆ ಕಷ್ಟ ಆಗ್ತಾ ಇದೆ. ಅವರ ಕೊಂಡುಕೊಳ್ಳುವ ಶಕ್ತಿ ಕಡಿಮೆ ಆಗ್ತದೆ. ಇದರಿಂದಾಗಿ ಈ ದೇಶದಲ್ಲಿ ಬಡತನ ಅನ್ನುವಂಥದ್ದು ಹೆಚ್ಚಳ ಆಗ್ತಾ ಇರೋದಕ್ಕೆ ಈ ಪ್ರೈಸ್ ರೈಸ್ ಅನ್ನುವಂಥದ್ದು ಕೂಡ ಒನ್ ಆಫ್ ದಿ ರೀಸನ್.
ಅನದರ್ ಒನ್ ಅನ್ಎಂಪ್ಲಾಯ್ಮೆಂಟ್. ಮತ್ತೊಂದು ಈ ದೇಶದಲ್ಲಿ ಬಡತನಕ್ಕೆ ಕಾರಣ ಆಗ್ತಿರ್ತಕ್ಕಂಥ ಅಂಶಗಳಲ್ಲಿ ಅನ್ಎಂಪ್ಲಾಯ್ಮೆಂಟ್ ಈಸ್ another factor causing poverty in India. The ever increasing population has lead to a higher number of job seekers. However, there is not enough expansion in opportunities to match these demand for jobs. ಈ ದೇಶದಲ್ಲಿ ಬಡತನದ ಹೆಚ್ಚಳಕ್ಕೆ ಆರನೇ ಒಂದು ಪ್ರಮುಖವಾದ ಕಾರಣ ಏನಪ್ಪ ಅಂದರೆ ನಿರುದ್ಯೋಗ ಅನ್ನುವಂಥದ್ದು ಅಸಹಾಯಕತೆಯನ್ನು ಉಂಟು ಮಾಡುತ್ತೆ, ದುರ್ಬಲನನ್ನಾಗಿ ಮಾಡುತ್ತೆ, ಸೋಮಾರಿಯನ್ನಾಗಿ ಮಾಡುತ್ತೆ. ಉದ್ಯೋಗ ಇರ್ತಕ್ಕಂಥ ವ್ಯಕ್ತಿ ಉತ್ತಮವಾಗಿ ಜೀವನ ನಿರ್ವಹಣೆ ಮಾಡೋದಕ್ಕೆ ಸಾಧ್ಯ ಆಗ್ತದೆ, ಬಡತನ ನಿವಾರಣೆ ಆಗೋದಕ್ಕೆ ಸಾಧ್ಯ ಆಗ್ತದೆ. ಆದರೆ ಅನ್ಎಂಪ್ಲಾಯ್ಮೆಂಟ್ನಿಂದಾಗಿ ಈ ಬಡತನ ಅನ್ನುವಂಥದ್ದು ಮತ್ತಷ್ಟು ಜನರನ್ನು ಪ್ರಪಾತಕ್ಕೆ ತಳ್ಳುತ್ತೆ. ಆ ಕಾರಣಕ್ಕಾಗಿ ಈ ನಿರುದ್ಯೋಗದ ಸಮಸ್ಯೆಯು ಬಡತನದ ಸೃಷ್ಟಿಗೆ, ಬಡತನದ ಹುಟ್ಟಿಗೆ ಕಾರಣ ಆಗ್ತಾ ಇದೆ ಅನ್ನುವಂಥದ್ದು ಆರನೇ ಒಂದು ರೀಸನ್. ಇನ್ನು ಏಳನೇದಾಗಿ ಲ್ಯಾಕ್ ಆಫ್ ಕ್ಯಾಪಿಟಲ್ ಆ್ಯಂಡ್ ಎಂಟ್ರಪ್ರೀನಿಯರ್ಶಿಪ್. ದ ಸ್ಟೋರೇಜ್ ಆಫ್ ಕ್ಯಾಪಿಟಲ್ ಆ್ಯಂಡ್ ಎಂಟ್ರಪ್ರೀನಿಯರ್ಸ್ ರಿಸಲ್ಟ್ ಇನ್ ಲೋ ಲೆವೆಲ್ ಆಫ್ ಇನ್ವೆಸ್ಟ್ಮೆಂಟ್ ಆ್ಯಂಡ್ ಜಾಬ್ ಕ್ರಿಯೇಷನ್ ಇನ್ ದ ಎಕಾನಮಿ. ಲ್ಯಾಕ್ ಆಫ್ ಕ್ಯಾಪಿಟಲ್ ಆ್ಯಂಡ್ ಎಂಟ್ರಪ್ರೀನಿಯರ್ಶಿಪ್ ಈ ದೇಶದ ಬಡತನಕ್ಕೆ ಮತ್ತೊಂದು ತನ್ನದಾದ ಕೊಡುಗೆ ಸಲ್ಲಿಸ್ತಕ್ಕಂಥ ಅಂಶ ಯಾವುದಪ್ಪ ಅಂದರೆ ಕೆಳಮಟ್ಟದ ಬಂಡವಾಳದ ಹೂಡಿಕೆ ಮತ್ತು ಉದ್ಯಮಶೀಲತೆ. ಅಂದರೆ ಈ ದೇಶದಲ್ಲಿ ಬಡತನ ಅನ್ನುವಂಥದ್ದು ಹಾಸುಹೊಕ್ಕಾಗಿದೆ. ಅದರಿಂದಾಗಿ ಲೋ ಲೆವೆಲ್ ಆಫ್ ಕ್ಯಾಪಿಟಲ್ ಇದೆ, ಅಂದರೆ ಕಡಿಮೆ ಬಂಡವಾಳ ಸಂಚಯನ ಇದೆ. ಬಂಡವಾಳ ಸಂಚಯನ ಯಾಕೆ ಕಡಿಮೆ ಇದೆ? ಬಡ ಜನರಿಂದ ಕೂಡಿರ್ತಕ್ಕಂಥ ದೇಶ. ಸೊ ಜೊತೆಗೆ ಕಡಿಮೆ ಬಂಡವಾಳ ಸಂಚಯನದಿಂದಾಗಿ ಉದ್ಯಮದ ಸ್ಥಾಪನೆ, ಉದ್ಯಮಶೀಲ ವ್ಯಕ್ತಿಗಳ ಕೊರತೆಯನ್ನು ಈ ದೇಶ ಎದುರಿಸ್ತಾ ಇದೆ. ಇದು ಕೂಡ ಈ ದೇಶದ ಬಡತನಕ್ಕೆ ತನ್ನದೇ ಆಗಿರ್ತಕ್ಕಂಥ ಕೊಡುಗೆಯನ್ನು ಸಲ್ಲಿಸ್ತಾ ಇದೆ. ನೆಕ್ಸ್ಟ್ ಒನ್, ಇದರ ನಂತರದಲ್ಲಿ ಸೋಷಿಯಲ್ ಫ್ಯಾಕ್ಟರ್, ಸಾಮಾಜಿಕ ಅಂಶಗಳು. ಅಪಾರ್ಟ್ ಫ್ರಮ್ ಎಕನಾಮಿಕ್ ಫ್ಯಾಕ್ಟರ್ there is also social factors hindering the eradication of poverty in India. Some of the hindrance in this regard are the loss of inheritance, caste system, certain traditions, etc. ಅಂದರೆ ಈ ದೇಶದ ಬಡತನಕ್ಕೆ ಕಾರಣವಾಗುವಂಥ ಸಾಮಾಜಿಕ ಅಂಶಗಳು ಯಾವ್ಯಾವಪ್ಪ ಅಂತಂದರೆ, ಈ ದೇಶದಲ್ಲಿ ಕ್ಯಾಸ್ಟ್ ಸಿಸ್ಟಮ್ ಅನ್ನುವಂಥದ್ದು, ಜಾತಿ ಪದ್ಧತಿ ಇದೆ, ಸಾಂಪ್ರದಾಯಿಕ ಆಚಾರ ವಿಚಾರ, ಉಡುಗೆ ತೊಡುಗೆ, ಈ ಎಲ್ಲದರಲ್ಲೂ ವೈವಿಧ್ಯತೆ ಇದೆ. ಹೀಗಾಗಿ ಈ ಒಂದು ಸಾಮಾಜಿಕ ಅಂಶಗಳಿಂದಾಗಿ ಈ ಕೆಲಸ ಮಾಡತಕ್ಕಂಥ ಮನಸ್ಥಿತಿ, ಶಕ್ತಿ ಇದ್ದಾಗಿ ಕೂಡ ಆ ವ್ಯಕ್ತಿಯ ಒಂದು ಜಾತಿಯ ಸಂಕೋಲೆಯಿಂದ ಬಂಧಿತನಾಗಿರೋದ್ರಿಂದಾಗಿ ಈ ಕೆಲಸವನ್ನು ಮಾಡೋದಕ್ಕೆ ಇಲ್ಲದೇ ಇರುವ ಕಾರಣಕ್ಕಾಗಿ ಬಡತನದಲ್ಲಿ ನಾನು ನರಳಿದರೂ ಕೂಡ ಆ ವೃತ್ತಿಯನ್ನು ನಾನು ನನ್ನ ಜಾತಿ, ನನ್ನ ಜನಾಂಗ ಮಾಡುವಂಥ ವೃತ್ತಿ ಅಲ್ಲ ಅನ್ನುವಂಥ ಮನೋಭಾವನೆಯಿಂದಾಗಿ ಬಡತನವನ್ನು ಬೇಕಾದರೂ ಅನುಭವಿಸ್ತಾನೆ, ಆದರೆ ಉದ್ಯೋಗವನ್ನು ಹೊಂದೋದಕ್ಕೆ ಇಚ್ಛಿಸುವುದಿಲ್ಲ. ಇದು ಕೂಡ ಈ ದೇಶದ ಬಡತನಕ್ಕೆ ಮತ್ತೊಂದು ಪ್ರಮುಖವಾದ ಕಾರಣ ಆಗಿದೆ. ನಂತರದಲ್ಲಿ ಕಲೋನಿಯಲ್ ಎಕ್ಸ್ಪ್ಲೋಯಿಟೇಷನ್. ದ ಬ್ರಿಟಿಷ್ colonization and rule over India for about 2 centuries deindustrialized India by ruining its traditional handicrafts and textiles industry. Colonial policies transformed India to mere raw materials producer for European countries. ಅಂದರೆ ಈ ದೇಶದ ಬಡತನಕ್ಕೆ ಇನ್ನೊಂದು ಪ್ರಮುಖವಾದ ಕಾರಣ ಏನಪ್ಪ ಅಂದರೆ, ಬ್ರಿಟಿಷ್ ಅಥವಾ ಯುರೋಪಿನ ಬಹುತೇಕ ದೇಶಗಳು ಈ ದೇಶವನ್ನು ಒಂದು ವಸಾಹತುಶಾಹಿಯಾಗಿ ಮಾಡಿಕೊಂಡಿದ್ದು ಭಾರತವನ್ನು. ಅದರಿಂದಾಗಿ ಅದರಲ್ಲೂ ಕೊನೆಯದಾಗಿ ಬಂದ ಮತ್ತು ಕೊನೆಗೆ ಹೋದಂಥ ಬ್ರಿಟಿಷ್ ರೂಲಿಂಗ್ ಏನು ಗೌರ್ಮೆಂಟ್ ಇದೆ, ಇದು ಈ ದೇಶದ ಅಪಾರವಾಗಿರ್ತಕ್ಕಂಥ ಸಂಪತ್ತನ್ನು ತಮ್ಮ ದೇಶಕ್ಕೆ ಕೊಂಡೊಯ್ದರು. ಅಲ್ಲದೆ ಈ ದೇಶದಲ್ಲಿ ಸಿಗ್ತಕ್ಕಂತಹ ರಾ ಮೆಟೀರಿಯಲ್ಸ್ಗಳನ್ನು ಇಂಗ್ಲೆಂಡಿಗೆ ಕೊಂಡೊಯ್ದು ಅಲ್ಲಿ ಸಿದ್ಧ ವಸ್ತುಗಳನ್ನು ತಂದು ಮಾರಾಟ ಮಾಡ್ತಾ ಇದ್ರು. ಇದರಿಂದಾಗಿ ಈ ದೇಶದಲ್ಲಿ ಈ ಕಲೋನಿಯಲ್ ಎಕ್ಸ್ಪ್ಲೋಯಿಟೇಷನ್ನು ಕೂಡ ಒಂದು ಭಾರತದ ಬಡತನಕ್ಕೆ ಒಂದು ಮುಖ್ಯವಾಗಿರ್ತಕ್ಕಂಥ ಕಾರಣ ಆಗ್ತದೆ. ನೆಕ್ಸ್ಟ್ ಲಾಸ್ಟ್ ಒನ್, climate factors. Most of India's poor belong to the states of Bihar, Madhya Pradesh, Uttar Pradesh, Chhattisgarh, Odisha, Jharkhand, etc. So natural calamities such as frequent floods, disaster, earthquake and cyclone cause
ಹೆವಿ ಡ್ಯಾಮೇಜ್ ಟು ಅಗ್ರಿಕಲ್ಚರ್ ಇನ್ ದಿ ಸ್ಟೇಟ್. ಇನ್ನು ಕೊನೆಯದಾಗಿ ಈ ದೇಶದ ಬಡತನಕ್ಕೆ ಈ ನೈಸರ್ಗಿಕವಾದ ವಿಪತ್ತುಗಳು ಕೂಡ ಒಂದು ರೀತಿ ಕಾರಣ ಆಗ್ತದೆ. ಸೊ ಹಾಗಾಗಿ ಈ ರಾಜ್ಯಗಳಲ್ಲಿ, ಈಗ ನಾನು ಹೇಳಿದಂತೆ ಈ ರಾಜ್ಯಗಳಲ್ಲಿ ಬಹುತೇಕ ಅರ್ಥಕ್ವೇಕ್ ಆಗ್ತಾ ಇರುತ್ತೆ, ಡಿಸಾಸ್ಟರ್ ಆಗ್ತಾ ಇರುತ್ತೆ. ಸೊ ಹಾಗೇನೆ ಸೈಕ್ಲೋನ್ ಕೂಡ ಪದೇ ಪದೇ ಬರ್ತಾ ಇರುತ್ತೆ. ಈಗ ಸೈಕ್ಲೋನು, ಚಂಡಮಾರುತಗಳು ಹೇಳುವಂಥದ್ದು ಇಡೀ ರಾಜ್ಯದ ಜನರ ಜೀವನ, ಆಸ್ತಿ ಪಾಸ್ತಿಯನ್ನು ನಷ್ಟ ಮಾಡ್ತಕ್ಕಂಥದ್ದು. ಅವರ ಪುನರ್ವಸತಿಗಾಗಿ ಸರ್ಕಾರ ಇರಾಪರ್ವ ಎಲ್ಲ ಹಣವನ್ನು ಅದಕ್ಕಾಗಿ ವೆಚ್ಚ ಮಾಡ್ತಕ್ಕಂಥದ್ದು. ಇಂತಹ ಒಂದು ಸಂಕಷ್ಟದಿಂದಾಗಿ ಈ ದೇಶದಲ್ಲಿ ಬಡತನ ಅನ್ನುವಂಥದ್ದು ಹೆಚ್ಚಳ ಆಗ್ತದೆ. ಇವು ಭಾರತದಲ್ಲಿ ಬಡತನದ ಹೆಚ್ಚಳಕ್ಕೆ ಕಾರಣವಾಗ್ತಕ್ಕಂಥ ಅಂಶಗಳು. ಸೊ ಧನ್ಯವಾದಗಳು.